ಅಭಿ ಮಂಜುಳಾ ನಿಂತ್ಕೊರಿ. ಯಾಕೆ ನಿಂತ್ಕೋಬೇಕು? ನಾವು ಹೋಗ್ತೀವಿ. ಇಲ್ಲವಾ ಗಾಡಿ ಹೋಗಿ ಬರ್ತಾವು. ಗಾಡಿ ಬಂದು ಗುದ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ಹೋಗ್ಲಿ ಬಿಡು. ನಿಂತ್ಕೊರಿ. ನಿಂತ್ಕೊಳ್ಳಲ್ಲ ನಾವು. ಇನ್ನ ನಿಮ್ಮ ಅಮ್ಮನ ಮುಂದೆ ಹೇಳ್ತೀನಿ. ಹೇಳ್ಕೊ ಹೋಗು. ಏಯ್ ನಿಂತ್ಕೊ ಅಂತ ಅಕ್ಕ ಹೇಳ್ತಿದ್ದಾಳೆ ತಾನೆ, ನಿಂತ್ಕೊಳ್ಳೆ. ನೀನ್ ಯಾರು ನನಗೆ ಹೇಳೋದಕ್ಕೆ? ನಾನ್ ನಿಮ್ಮ ಅಕ್ಕ. ಅಕ್ಕ ಬೆಕ್ಕು ನೀನು. ಬಿಡ್ರಿ ಹಂಗೆಲ್ಲ ಜಗಳ ಮಾಡಬೇಡ ನಡ್ರಿ ಸುಮ್ಮ. ನಾನು ನಿನ್ಗೆ ಇವತ್ತಿದ್ದೆ ನಮ್ಮ ಅಮ್ಮ ಮುಂದೆ ಹೇಳಿ ಮಾಡಿಸ್. ಅಕ್ಕ ಕಾಲು ನೋತಿದೆ ಮಾಮ, ಇನ್ನೂ ಸ್ವಲ್ಪ ಇದೆ. ನಂದು ಕಾಲು ನೋತಿದೆ, ನನ್ನ ಎತ್ತುಕೋ. ನಂದು ಎಲ್ಲಾರು ಎತ್ತುಕೊಳಕ್ಕಾಗಲ್ಲ. ನಡ್ರಮ್ಮ ಮುಂದಕ್ಕೆ ನಡ್ರಿ. ಇಲ್ಲ ನಾ ಎತ್ತುಕೊಂಡು ಅಟ್ಟೆ ಬರ್ತೀನಿ. ಜಾನ್ ಮರಿಗಳೆಲ್ಲ ನೀವೆಲ್ಲ. ಇಲ್ಲ ನನ್ನ ಎತ್ತುಕೋ. ಸರಿ ಬಾ. ಹೆಂಗೆ ನಾವು ಅಕ್ಕ ನನ್ನ ಎತ್ತುಕೋ. ಕಾವ್ಯ ಕಾಡ್ಬಾರ್ದಂಗ ಅಕ್ಕನ. ಅವು ಹಂಗ ಮಾಡ್ತಾವ, ನಾವು ಹಂಗ ಮಾಡಿದ್ರೆ ಆಯ್ತು. ಸ್ಕೂಲ್ ಬಂತಿಲ್ಲ ಇನ್ನೂ ಸ್ವಲ್ಪ ಹತ್ತ. ಸ್ಕೂಲ್ ಬಂತು, ಬನ್ನಿ ಬೇಗ ಹೋಗೋಣ, ಬೆಲ್ಲ ಆಗುತ್ತೆ. ಮಂಜುಳಾ, ಅಭಿ, ಕಾವ್ಯ, ಅಂಜಲಿ ಹುಷಾರಾ? ಚಂದಂಗ ಹೋದ್ರಿ? ಸರಿ ಅಕ್ಕ, ನೀನು ಹುಷಾರು. ಹೋಗ್ರವ ಬರ್ಲಿ. ಸಾಯಂಕಾಲ ಬೇಗ ಬಾ. ಸರಿ ಅಂತ ನನ್ನ ತಂಗಿಯಾರ ಸ್ಕೂಲ್ ಹೊಂಟ್ರು. ಅಯ್ಯೋ ನನ್ನ ಕಾಲೇಜಿಗೆ ಲೇಟ್ ಆಗುತ್ತೆ. ಇನ್ನು ಮನೆ ಕೆಲಸ ಅಂದದ. ಈಗ ಬರ್ತಾಳೆ, ಏನ್ ಮಾಡ್ತಾ ಕೇಳಿ ಹೋಗ್ಲೇನ? ಬೇಡ ಸರಿ ಹೋಗೋದ್ರಾತು. ಇನ್ನು ಹೋಮ್ವರ್ಕ್ ಮಾಡಿಲ್ಲ. ಅವ್ರು ಬೇರೆ ಏನೋ ನೋಟ್ ಬರಿ ಅಂತ ಕೊಟ್ಟಾರ, ಅದನ್ನು ಬರಲಿಲ್ಲ. ಈಗ ಮನೆಗೆ ಹೋಗಿ ಮುಗಿಸ್ಕೊಂಡು ಹೋಗ್ಬೇಕು. ನಾನು ಈಗ 8 ಗಂಟೆ ಆಗೈತಿ. ಮನೆಗೆ ಹೋಗಿ 9 ಗಂಟೆ ಮುಗಿಸ್ಬೇಕು. ಬಾಂಡೆ ತಿಕ್ಲಾ ನೋಟ್ ಬರಿಲ್ಲ. ಸುಮ್ಮನೆ ನೋಟ್ ಬರಿತೀನಿ ಫಸ್ಟ್, ಆಮೇಲೆ ಬಾಂಡೆ ತಿಕ್ಕಿ ಜಾಕ ಮಾಡಿ ಓದ್ಬಿಟ್ರೆ. ಏನಿದು ಇವತ್ತು ಎಷ್ಟು ಕೊಂಡೋಯ್ತಲ್ಲ. ಹೆಂಗಾದ್ರೆ ಮಾಡಿ ಬೇಗ ಮುಗಿಸ್ಬೇಕು. ಏ ಗೌರಿ, ಏನ್ ಮಾಡಕತ್ತಿ? ಚಿಕ್ಕಮ್ಮ ಸ್ವಲ್ಪ ಹೋಮ್ವರ್ಕ್ ಇದೆ, ಮುಗಿಸ್ಕೊಂಡು ಕುಂದಿರ್ತೀನಿ. ಅಷ್ಟೊಂದು ಬಾಂಡೆ ಅದ, ಎಲ್ಲ ಕಸ ಅದ, ಎಲ್ಲ ಅದಾವ. ತಿಕ್ ನೋಡಿ. ಅಪ್ಪ ಬುತ್ತಿ ಕೊಟ್ಟು ಹೋಗ್ಬೇಕು ನೀನು ಕಾಲೇಜ್ಗೆ. ನಾನು ಇವತ್ತು ಕಾಲೇಜ್ ಬಿಡ್ತೀನಿ. ಇಲ್ಲ ಚಿಕ್ಕಮ್ಮ, ಕಾಲೇಜ್ ಎಲ್ಲ ಬಿಡಕ್ಕಾಗಲ್ಲ. ಇವತ್ತು ಹೋಗ್ಲೇಬೇಕು ನಾನು. ಮತ್ತೆ ಎಕ್ಸಾಮ್ ಅದು ಬಂದ್ರೆ ನಂಗೆ ಏನು ಗೊತ್ತಾಗಲ್ಲ. ಹಾಗಿದ್ರೆ ಎದ್ದು ಬಾಂಡೆ ತಿಕ್ಕಿ ಒಗ್ಯಾನ ಹೋಗುದು. ಆಮೇಲೆ ಇದಕ್ಕೆ ಹೋಗು. ಚಿಕ್ಕಮ್ಮ ಒಂದು ಸ್ವಲ್ಪ ಹೋಮ್ವರ್ಕ್ ಇದೆ, ಮಾಡ್ತೀನಿ. ಈ ಥರದ್ರ ಹೇಳ್ತೀಯ ಓದಿಲ್ಲ? ಹೋಗಿ ಅದನ್ನ ಬುಕ್ ಹತ್ತ. ಚಿಕ್ಕಮ್ಮ ಸ್ವಲ್ಪ ಇದೆ ಚಿಕ್ಕಮ್ಮ, ಒಂದು 2 ನಿಮಿಷ ಬರೋದು ಹೋಗ್ತೀನಿ. ಈ ಬುಕ್ ತಗೊಂಡೆ ನಾನು ಸುಟ್ಟ ಹಾಕ್ತೀನಿ. ನೀನು ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನನಗೆ. ಎದ್ದೇಳಿ ಚಿಕ್ಕಮ್ಮ, ಕೂದಲ ಬಿಡಿ ಚಿಕ್ಕಮ್ಮ, ನೋವಾಗುತ್ತೆ ಚಿಕ್ಕಮ್ಮ, ನೋವಾಗುತ್ತೆ. ಎದ್ದೇಳ ಮತ್ತೆ ಎದ್ದೇಳ. ಸರಿ ಚಿಕ್ಕಮ್ಮ ಎದ್ದೇಳ್ತೀನಿ, ಬಿಡಿ ಚಿಕ್ಕಮ್ಮ, ಕೂದಲ ನೋವು. ಅಮ್ಮ ಚಿಕ್ಕಮ್ಮ ಬಿಡಿ ಚಿಕ್ಕಮ್ಮ, ಕೂದಲ ನೋವಾಗುತ್ತೆ. ನಡಿ. ಸರಿ ಬಿಡಿ ಚಿಕ್ಕಮ್ಮ, ಹೋಗ್ತೀನಿ ಬಿಡಿ ಚಿಕ್ಕಮ್ಮ. ಮೊದಲು ನಡಿ ನೀನು. ಇಷ್ಟಕೊಂಡ ಬಾಂಡೆ ಇಟ್ಟಿ ಇಲ್ಲಿ ಹಂಗ ಕುಂತಾಳಲ್ಲಿ. ತಿಕ್ಕಿ ಅವನು ಅವನಿಗೆಲ್ಲ ಕಟ್ಟಕ್ಕಾಗ್ಯಾವ. ಸರಿ ಚಿಕ್ಕಮ್ಮ ತಿಕ್ಕೇನು ಬಿಡಿ ಚಿಕ್ಕಮ್ಮ. ಇವನು ತಿಕ್ಕಿ ತೊಳೆದಿಟ್ಟು ಡಬ್ಬಾಕಿ ಒಗ್ಯಾನ್ ಮಾಡಿ ಹೋಗು ನೀನು. ನಾಳೆ ಬಂದಾವ ಈಗ. ಒಂದ ಒಗ್ಯಾನ್ ಮಾಡ್ಲಾರ ಹೋದೆ ಅಂದ್ರೆ ನಿನ್ನ ಕಾಲ ಮುರಿತೀನಿ. ಸರಿ ಚಿಕ್ಕಮ್ಮ ಮಾಡ್ತೀನಿ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ ಏನೇ ಅದ ಆವಾಜು? ಸುಮ್ಮ ಮುಚ್ಚೋನ್ ತಿಕ್ಕೋ. ಸರಿ ಚಿಕ್ಕಮ್ಮ. ಇಲ್ಲಿ ಒಳಿ ಮುಂದೆ ಬಂದ್ ಕುಂತಿ. ಚಿಕ್ಕಮ್ಮ ಬಾಂಡೆ ತಿಕ್ಕಿದೆ, ತಂಡತ್ತು, ಅದಕ್ಕೆ ಬಂದ್ ಕುಂತೀನಿ. ಒಗ್ಯಾನ್ ಮಾಡ ತಂಡ ಹತ್ತ, ಆಮೇಲೆ ಬಂದ್ ಕುಂದ್ರ ಅಂತ ಹೋಗು. ಸರಿ ಚಿಕ್ಕಮ್ಮ. ಹೇಳ್ಬೇಕೆಲ್ಲ ಒಂದಕ್ಕೂ ನೋಡಿ ಕತ್ತೆ ಹಾಕೊಂಡಿ. ಇನ್ನ ಅದ್ರ ಬುದ್ಧಿ ಬರೋದು. ಏನಪ್ಪ ಹೊಲ ಬಿತ್ತಾಗತ್ತಿ ಏನು? ಸ್ವಲ್ಪ ಭಾಳ ದಿನ ಆಯ್ತಾ, ಅದಕ್ಕೆ ಮತ್ತು ಇಷ್ಟು ದಿವಸ ಅವ್ರ ಕಡೆನೇ ಇತ್ತಲ್ಲ, ಹಂಗಾಗಿ ನಾನು ಬಿತ್ತಿದ್ದಿಲ್ಲ. ಈಗ ಕೋಟು ನನ್ನ ಕಡೆ ಆಗತ್ತೈತೆ, ಅದಕ್ಕೆ ಬಿತ್ತಿದ್ರತಂತ. ಇನ್ನೂ ಆಗಿಲ್ಲ ಕೋಟಿಂದ? ಇನ್ನೂ ಆಗಿ ಬಂದಿಲ್ಲ ಇದು. ನಾನು ಹೊಲ 3 ಎಕರೆ ಏನೈತಲ್ಲ ಅದು ಅಷ್ಟೇ ಆಗೈತೆ, ಅದಕ್ಕೆ ಅದಷ್ಟೇ ಬಿತ್ತೀನಿ. ಇದನ್ನು ಗಡಿಯಾರ ಹೊಡೆದ್ರತಂತೆ ಹೊಡ್ಯಾಕತ್ತೀನಿ ನೋಡಿ. ಹೋಗಿ ನೀ ಯಾರು ಮಾತಾಡ್ಬೇಕಿಲ್ಲ? ಏನಂತ ಮಾತಾಡಲಿ? ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಂತ ನಾನು. ಏನೋ ನಂದತ್ತಪ್ಪ ಆಸ್ತಿ ಅಂದಿದ್ರೆ ನಾ ಹೋಗಿದ್ದೆ. ಅದು ನಂದಲ್ಲಲ್ಲ. ನಿಂದಲ್ಲ ಅಂದವ್ರು ನೀನು ಹಿಂದಿ ಥರ ಹೌದಲ್ಲ? ಹೌದು, ಆದ್ರೆ ಕೊಡ್ಬೇಕಾದವ್ ಕೊಡ್ಬೇಕು, ಕೊಡಲ್ದವ್ ಕೊಡಲ್ಲ. ಯಾಕಿನೇ ಇಲ್ಲ. ಈಗ ಆಸ್ತಿ ಎಲ್ಲ ತೊಗೊಂಡು ಏನು ಮಾಡಲ್ಲ ನಾನು. ನಾನಿನ್ ಮಕ್ಳಿಗೆ ಹಾಕೋಲ್ಲ. ನಿಜ ಅದು. ನೋಡೋಣ ಎಲ್ಲೆಲ್ಲಿ ಬಂದು ಹತ್ತುತ್ತೆ. ಈಗಂತೂ ಗಳೆ ಹೊಡಿ ಅಂದಾರ. ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬಂದೀನಿ. ಈ ವರ್ಷ ನಾನು ಮಾಡ್ತೀನಿ ಅಂತ ಹೇಳಿ. ನೋಡೋಣ ಏನೇನಾಗುತ್ತೆ. ಈ ಸಲ ಚಲೋ ಬೆಳಿ ಬಂತಂದ್ರೆ ಚಲೋ ಆಗುತ್ತೆ. ಹೌದು, ಅಂದಂಗೆ ಸೌಕರ್ಯದು ನೀನು ಮಾಡಕತ್ತಿ ಅಂತಲ್ಲ? ಸೌಕರ್ದು ನಾನು ಮಾಡಕತ್ತೀನಿ. ಹೌದನ? ಚಲೋ ಆದ್ ಬಿಡಪ್ಪ. ಮತ್ತು ಚಲೋ ಪಗಾರ ಕೊಡಕತ್ತಾರನ? ಚಲೋ ಕೊಡ್ತಾರೆ. ಈ ವರ್ಷ ಚಲೋ ಬಂತು. ಅರ್ಧ ಅವ್ರಿಗೆ ಅರ್ಧ, ನಾ ಅರ್ಧ. ಏನೋ ಮಾಡಿದ್ರು ಅರ್ಧ. ಭಾಳ ಆದ್ ಬಿಡಪ್ಪ. 4 ಜನ ಮಕ್ಕಳು ಮತ್ತೆ ಏನಾರು ಮಾಡ್ಲೇಬೇಕಲ್ಲ 5 ಜನ ಮಕ್ಕಳಿಗೆ. ನೋಡಪ್ಪ ಹೆಂಗದ ಗೌರಿ ಮತ್ತು ಕಾವ್ಯ ಅಂಜಲಿ ಎಲ್ಲ ಚಲೋ ಅದಾರಿಲ್ಲ? ನಿನಗೆ ಇಬ್ಬರಲ್ಲ ಈಗ? ಇಬ್ರು, ಅಭಿ ಮತ್ತೆ ಮಂಜುಳಾ ಅಂತೆ. 4 ಜನ ಹೆಣ್ಮಕ್ಳು. ಭಾಳ ಕಷ್ಟ ಐತಿ ಬಿಡಪ್ಪ ನಿಂದು. ಕಷ್ಟ ಏನಿಲ್ಲ, ಹೆಣ್ಮಕ್ಳೇ ಚಲೋ ಅನಿಸ್ತೈತಿ. ಈಗ ಬುದ್ಧಿ ಬಂತಲ್ಲ? ಗಾದಿ ಮದ್ದ ಐತಲ್ಲಪ್ಪ, ಕೆಟ್ಟ ಮೇಲೆ ಬುದ್ಧಿ ಬರುತ್ತಂತೆ. ಅದು ನಿಜ ಬಿಡು. ಮಾಡ್ ಹಂಗಾರೆ. ನೀ ಏನು ಐತಾ ಬಂದಿದ್ದೆ? ಇಲ್ಲ, ನನ್ನ ಹೊಲನೂ ಲಾವಣಿ ಕೊಡಕ್ಕೆ ಬಂದಿದ್ದೆ. ಯಾರು ಲಾವಣಿ ಮಾಡ್ತಾರನ ಅಂತೆ. ಅದು ನಿನ್ನ ಕೇಳ್ಬೇಕಂದ್ರೆ ನೀ ಸಾವುಕಾರ ಹೊಲ ಮಾಡಾಕತ್ತೆ ಅಂತ ಗೊತ್ತಾತ. ಅವ್ರದ್ದೇ ಎಷ್ಟೊಂಡು ಅದಾವು, ಮತ್ತು ನೀ ನಮ್ದು ಮಾಡ್ತೇ ಇಲ್ಲ ಅಂತೆ. ನಾನು ಸುಮಾರು ಇಲ್ಲಪ್ಪ ಆಗಲ್ಲ ನನಗೆ. ಯಾಕಂದ್ರೆ ನನ್ನ ಹೊಲನೂ ಅದಾವ, ಮತ್ತು ಗೌರಿ ಅವನ ಹೊಲನೂ ಐತಿ, ಮತ್ತು ಸಾವುಕಾರ ಹೊಲ. ನನಗೆ ಈಗ ಟೈಮ್ ಇಲ್ಲಪ್ಪ ಮಾಡೋಕೆ. ಎಲ್ಲ ಒಟ್ಟಿಗೆ ಆಗ್ತಾವ, ಸುಸ್ತಾಗುತ್ತೆ. ಮೊದಲಿನಂಗೆ ನನಗೂ ಈಗ ಯಾವೂ ನಡೆಯಂಗಿಲ್ಲ. ಆದರೂ ನೀನು ಆಸ್ತಿ ಭಾಳ ಕಳ್ಕೊಂಡಿಲ್ಲ. ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಹಣೆ ಬರಲ್ಲ, ನೀನು ಕುಡಿದು ಚಟಕ್ಕೆ ಕಳ್ಕೊಂಡು. ಮತ್ತು ನಿನ್ನ ಆಸ್ತಿ ಇವ್ನು ಬರ್ತಿದ್ದೆ ಅಂತಲ್ಲ, ಅವ್ನು ಏನು ಎಲ್ಲಿ ಹೋದವ? 2 ಎಕರೆ ಮಾರ್ಕೊಂಡಲ್ಲವ ಅವ. ಇಲ್ಲೇ ಪಕ್ಕದೂರಾಗದಾನಂತ ನೋಡಿ, ಎಲ್ಲರಿಗೂ ಮೋಸ ಮಾಡ್ಯಾನಂತ. ನಿಂದು ಹಂಗ ಮಾಡ್ಯಾನ ನೋಡು. ಹುಡುಗ ಮತ್ನಾಗ ಅಷ್ಟು ರೊಕ್ಕ ಕೊಟ್ಟಿನಿ, ಇಷ್ಟು ರೊಕ್ಕ ಕೊಟ್ಟಿನಿ ಅಂತ ಹೇಳಿ ಎಲ್ಲರ ಮುಂದೆ ಸುಳ್ಳು ಹೇಳಿ ರೊಕ್ಕ ಬಡ್ಕೊಂಡಂತ ನೋಡು. ನಿನ್ನ ಜೋಡಿ ಯಾರಿದ್ರೆ ಅವತ್ತು ರೊಕ್ಕ ತೊಗೋಬೇಕಾದ್ರೆ ಅವ್ರ ಜೋಡಿ ಮಾತಾಡಿ ಅದು ನಿಂಗೆ ಸರಿ ಹೌದು ಅಲ್ಲೋ ಅನ್ನೋದು ನೋಡ್ಕೊಂಡು ತಗೋ ಒಂದಿಟ್ಟು. ಅದನ್ನು ಎಂಥ ಫಲವತ್ತತೆ ಗೊತ್ತನ. ಮೊನ್ನೆ ನಾವು 2 ಹೊಲ ಬರೀ ಒಂದೊಂದು 50 ಲಕ್ಷ ರೂಪಾಯಿ ಹೋದವು. ಹೌದಪ್ಪ. ಆದ್ರೆ ಅವು ಎಲ್ಲಿದ ನಂಗೆ ಗೊತ್ತಿಲ್ಲ. ನನಗೂ ಅಷ್ಟು ನೆನಪಿಲ್ಲ ಏನು. ನನಗೂ ಅನಿಸ್ತು ನಾನು ಅಷ್ಟು ಮಾಡಿನೋ ಇಲ್ಲೋ ಅಂತೇಳಿ. ಆದರೂ ಆಗ ರೊಕ್ಕ ಭಾಳ ಇಸ್ಕೊತಿದ್ನಲ್ಲ, ಅದು ಕುಡಿಯೊಂದಲ್ಲಪ್ಪ, ಜೂಜಾಟು ಆಡ್ತಿದ್ದೆ. ಏನು ಮಾಡೋದು? ವಯಸ್ಸಿದ್ದಾಗ ಮಾಡ್ಕೋಬೇಕಾಗಿತ್ತು, ಎಲ್ಲ ಹಾಳು ಗಡಿಸಿದ್ವಿ. ಹಣೆ ಬರ ಹಂಗ. ಸರಿನಪ್ಪ, ನಾನು ಬರ್ತೀನಿ. ಬಾಬಾ ಊಟ ಮಾಡಿ ಹೋಗ್ಬೇಕಂತ.
ಬುತ್ತಿ ಬರ್ತಾ ಗೌರಿ ಬರ್ತಾಳೆ ಈಗ. ಹೌದಾ ಗೌರಿ ಬರ್ತಾಳೆ? ಸರಿ ಹಂಗಾರೆ ನೋಡಿ, ಬಾ ದಿನ ಆಯ್ತು ನೋಡಿಲ್ಲ, ಕುಂತ ಕಾದು ನೋಡೋದಕ್ಕಿಂತ. ಹ್ಞೂ ಸರಿ ಹಂಗಾರೆ. ಎಷ್ಟು ಕೊಳಿಯಾಗ್ಯಾವ ನೋಡಿ ತಂಗ್ಯಾರ ಅರಬಿಗಳು, ಭಾಳ ಕೊಳಿಯಾಗ್ಯಾವ ಇವು. ತಿಕ್ಬೇಕು ಇವನ್ನ, ಅಂದ್ರೆ ನಾಳೆ ಸ್ಕೂಲ್ ಡ್ರೆಸ್ ಎಲ್ಲ ತಿಕ್ಕಿ ಒಗೆದಾಕಿ ಇಸ್ತ್ರಿ ಒಂದು ಮಾಡ್ಬೇಕು ಇವನ್ನ. ಏನು ಗೌರಿ ಕಾಲೇಜ್ಗೆ ಬರಲ್ಲನ? ಇಲ್ಲ ಬರ್ತೀನಿ, ಒಂದು 4 ಜನ ಹೋಗೋದು ಬರ್ತೀನಿ. ಅಲ್ಲ 9 ಆಗುವಂತ. ನೀ ಅನಿತಾ ಬಂದಿ? ಇಲ್ಲ ನಮ್ಮವ್ವ ಹೋಗ್ಯಾಕೆ ಬಂದಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತ ಬಂದೆ. ಹೌದನ? ಬಾ ಸರಿ ಹಂಗಾರೆ ನಾನು ಹೋಗ್ತೀನಿ ಕಾಲೇಜ್ಗೆ. ಅದು ಇವೆಲ್ಲ ಹಿಂಡ್ಕೊಂಡು ಬಂದ್ಬಿಡ್ತೀನಿ. ಸರಿ ಹಂಗಾರೆ ನಾವು ಹೋಗಿರ್ತೀನಿ ನೋಡು. ಹೋಗ್ಯಾಳ ಹಂಗಾರೆ ನಮ್ಮವ್ವ ಈಗ? ಹ್ಞೂ ಓದ್ ನೋಡಿ, ಈಗ ಓದ್ಲು. ಎಲ್ಲಿ ಒಣಗಿ ಹಾಕ್ಲಿ, ಹಿಂದೆ ಹಿತ್ತಲ್ದ ಹಾಕಿದ್ರೆ ಆಯ್ತು. ಚಿಕ್ಕಮ್ಮ ಹೋಗ್ಯಾನೆಲ್ಲ ಹಾಕಿನಿ, ನಾನು ನಿನ್ನ ಕಾಲೇಜ್ಗೆ ಹೋಗಿರ್ತೀನಿ. ಸರಿ ಹೋಗ್ತಾ ದಾರಿ ನಿಮ್ಮ ಅಪ್ಪ ಬುದ್ಧಿ ಕೊಟ್ಟು ಹೋಗು. ಚಿಕ್ಕಮ್ಮ ತುಂಬ ದೂರ ಆಗುತ್ತೆ ಚಿಕ್ಕಮ್ಮ, ಆಗಲ್ಲ ಚಿಕ್ಕಮ್ಮ. ಹ್ಞೂ ಹೋಗ್ಲಿಕ್ಕೆ ಅನ್ಬಿಡ, ಇವತ್ತು ನಿಮ್ಮಪ್ಪ ಉಪವಾಸನ. ಸರಿ ಚಿಕ್ಕಮ್ಮ ಕೊಟ್ಟು ಹೋಗ್ತೀನಿ. ಹಂಗ ರಾತ್ರಿ ಅಲ್ಲೇ ಸಾವುಕಾರ ಮನೆಗೆ ಹೋಗಿ ವಾಪಸ್ ಇತ್ತ ಬರ್ತೀನಿ, ಲೇಟ್ ಆಗಿರ್ತೈತಿ ಇವತ್ತು. ಏನಾರ ಮಾಡ್ಕೊ, ನನ್ನ ಕೆಲಸ ಅವ್ನು ಮುಗಿಸ್ಕೊಂಡು ಹೋಗು. ಆಮೇಲೆ ಸಾವುಕಾರ ಮನೆಗೆ ಏನಾರು ತಿಂಡಿ ತಿನ್ಸ ಕೊಟ್ಟರೆ ತೊಗೊಂಡ್ ಬಾ, ಹಂಗ ಬರಬೇಡ ಕೈ ಬೀಸ್ಕೊಂಡು. ಬೇಡ ಚಿಕ್ಕಮ್ಮ, ಅವ್ರು ಕೊಡೋದು ಯಾವುದು ಬೇಡ, ತೊಗೊಂಡ್ ಬಾ ಅಂದ್ರೆ ತೊಗೊಂಡ್ ಬರ್ಬೇಕು. ಹಾಂ ಸರಿ ಚಿಕ್ಕಮ್ಮ. ಏನಪ್ಪ ನಿನ್ನ ಮಗಳು ಬರ್ತಾ ಅಂತ ಎಷ್ಟೊತ್ತ ಪ್ಯಾಕ್ ತಿನ್ನಾದ್ರೂ ಪರವಾಗಿಲ್ಲ. ಸರಿನಪ್ಪ ನಾ ಹೋಗಿ ಬರ್ತೀನಿ. ನೀನು ಬಂದು ನೋಡ್ರಿ ಅಲ್ಲಿ. ಅಪ್ಪ ನೀವು ಇಲ್ಲಿದ್ದೀರೇನ? ನಾ ಗುಡಿಸಲಂತ ನೋಡಿದೆ, ಆಮೇಲೆ ಇದನ್ನ ಬುತ್ತಿ ಇಟ್ಟಿನಿ ನೋಡಿ ಗುಡಿಸಲಂತೆ. ಮತ್ತೆ ನಾಯಿ ಅದನ್ನ ಚಕ್ಕೊಂಡು ಹೋಗಿತ್ತು, ಅಲ್ಲಿ ಬುತ್ತಿ ಹಾಲು ಮತ್ತು ನೀರು ಇಟ್ಟಿನಿ. ಗೌರಿ ಆರಾಮ ಅವ? ಆರಾಮ್ರಿ ಅಂಕಲ್, ನೀವು ಆರಾಮ್ರಿ? ಗೊತ್ತಾಗ್ತೇನವ? ಸಣ್ಣಕ್ಕಿದ್ದಾಗ ನೋಡಿದ್ದಿ, ನೋಡಿಲ್ಲ ನೀನು. ಏನು ಬಿಡು. ಇವರು ಅವಣ್ಣ ಊರ್ನಾರ, ಇಲ್ಲಿ ಹೊಲ ಐತಿ, ಅವಾಗ ಅವಾಗ ಬರ್ತಿರ್ತಾರೆ, ನಮ್ಮ ಮನೆಗೆ ಬರ್ತಾರ. ನಿಮ್ಮ ಅಮ್ಮಗೆ ಭಾಳ ಕ್ಲೋಸ್. ಹೌದ್ರಿ ಅಂಕಲ್, ಬರ್ರಿ ಅಂದ್ರೆ ಮನೆಗೆ ಹೋಗೋಣ. ಇಲ್ಲ ಮತ್ತೆ ಯಾವಾಗ ಬರ್ತೀನಿ. ಆರಾಮದಿಲ್ಲ? ಹ್ಞೂ ರೀ ಆರಾಮದಿ. ಅಪ್ಪ ನಂಗೆ ಕಾಲೇಜ್ಗೆ ಹೋಗ್ತಾಗ ನಾವು ಬರ್ತೀವಿ. ಸರಿ ನಾವು ಹೋಗಿ ಬಾ. ಅಪ್ಪ ಬುತ್ತಿ ಮರಿಬೇಡ, ಇಟ್ಟಿನಿ ನೋಡಲ್ಲ. ಹಾಂ ಸರಿ ಸರಿ ತಿಂತೀನಿ. ಇದು ಮಧ್ಯಾಹ್ನಕ್ಕೂ ಇಟ್ಟಂದಿನಿ. ಹ್ಞೂ ತಿಂತೀನಿ, ಹೋಗುವ. ಚಂದದಳ ಮಗಳು? ಸೇಮ್ ಅವ್ರು ಅವನಂಗೆ ಎಟ್ಟು ಬಿಟ್ಟಿಲ್ಲ ನೋಡು, ಕಲರು ಎಲ್ಲ. ಆಕಿನೂ ಹಂಗೆ ಹಿಂಗೆ ಇದ್ದಿದ್ದಿಲ್ಲ, ಗುಂಡು ಗುಂಡು ಮುದ್ದಾಗಿ ಲಕ್ಷಣವಾಗಿ. ಹೌದು ಬಿಡು, ರಂಗವನು ನೋಡಕ್ಕೆ ಸೇಮ್ ದೇವತೆ ಲಕ್ಷ್ಮಿ ಕಂಡಂಗೆ ಕಾಣ್ತಿದ್ರು. ಹೌದಪ್ಪ, ಚಂದನ್ ಚಲೋ ಇದ್ಲು ಎಷ್ಟು. ಮಗಳು ಚಂದದ. ಮತ್ತೆ ಎಲ್ಲರೂ ತೋರ್ಸಾಕತ್ತೀನಿ. ನಾನು ಆಶಾನು ಅನ್ನಕತ್ತಿದ್ಲಿ ಇನ್ನೇ, ಒಬ್ಬೊಬ್ರು ಅಂತಂದ್ರೆ ಭಾಳ ಆಗುತ್ತೆ. ಈಗ ಒಬ್ಬೊಬ್ಬರನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡೋನು ಅಂತ ಅನ್ನಕತ್ತಿದ್ಲು. ನಾನು ಹುಡುಗಿ ಕಲಿತಿದ್ದಂತೈತೆ, ಇನ್ನೂ ಸ್ವಲ್ಪ 2 ವರ್ಷ ಹೋಗ್ಲಂತೆ. ಹೋತಂದ್ರೆ ಆಕಿಗೂ ಒಂದು ಕಾಲ ಮೇಲೆ ನಿಂದಿರ್ತಾಳ, ಆಕಿನೂ ಒಂದು ನೆಲೆಯನ್ನು ಸಿಗುತ್ತಲ್ಲ, ನಾಳೆ ಅವ್ರ ತಂಗಿಯರಿಗೂ ಅವ್ರಿಗೂ ಆಸರಕ್ಕಳ ಅಂತ. ನೀ ಹೇಳೋದು ಕರೆ ಐತಿ, ಬಟ್ ಚಂದದ. ಎಲ್ಲರೂ ತೋರ್ಸಾಕತ್ರಿ ಹೇಳು. ಮತ್ತು ನನ್ನ ಮಗನೂ ಅದಾನ, ಅದಕ್ಕೆ ನೋಡು ನಕ್ಕೇನಾರು ಹೋ ಅಂದಂದ್ರೆ ತೋರಿಸೋನು. ಆದರೆ ಇಷ್ಟೊಬ್ಳು ಮದುವೆ ಮಾಡಿ ಹಾಕಿದ್ದಾರೆ ಏನು ಮಾಡೋದೈತಿ, ಇನ್ನು ಸಣ್ಣಕಿನೂ ಅದಾಳ. ಏನೋ ಹಳೆ ಕಾಲದಲ್ಲಿ ಲಘು ಮದುವೆ ಹಾಕಿದ್ವಿ, ಲಘು ಹಾಕಿತ್ತಲ್ಲ. ಅವರು ಕಲಿಬೇಕಂತಾರೆ, ತಮ್ಮ ಕಾಲ ಮೇಲೆ ತಾವು ನಿಂದಿರ್ಬೇಕಂತಾರೆ. ನನಗೂ ಅದು ಆಸೆ. ಆಕಿ ಕಲಿತು ತನ್ನ ಕಾಲ ಮೇಲೆ ತಾನು ನಿಂತು ಒಳ್ಳೆ ಮನ್ತನಕ್ಕೆ ಹೋದ್ರೆ, ಯಾಕಂದರೆ ಈಗ ನೋಡಿ ಎಷ್ಟು ಕಷ್ಟಪಡಕತ್ತಾಳಕಿ. ನಾ ಇಬ್ಬರು ತಂಗ್ಯಾರನ್ನ ಮತ್ತು ತಮ್ಮನ್ನ ಎಲ್ಲರನ್ನೂ ನೋಡ್ಕೊತಾಳೆ. ಎಲ್ಲ ಆಶಾ ಅನ್ನಕತ್ತಿದ್ಲು ಮೊನ್ನೆ, ತೋರ್ಸುನು ಒಬ್ಬೊಬ್ರನ್ನ ಅಂದ್ರೆ ಒಂದು ನೆಲೆಗೆ ಹೋಗಿ ಮುಟ್ತಾರ ಅನ್ನಕತ್ತಿದ್ರು. ನೋಡೋಣ, ಏನಾರು ಹಂಗೇನಾರು ಇತ್ತಂದ್ರೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಲಗುನ ಹೆಣ್ಣು ಸಿಗೋವಲ್ವಾ, ಅದಂದ ಮತ್ತು ಈಗಿನಾರು ಬರೀ ಕಲಿತು ತಮ್ಮ ಕಾಲ ಮೇಲೆ ತಾವು ನಿಂದಿರ್ಬೇಕು ಅನ್ನೋದೇ ಟೈಮ್ ಆಗುತ್ತೆ. ಅವಾಗೆಲ್ಲ ಚಲೋ ಮಾಡ್ತಾನೆ ಸಿಗಂಗಿಲ್ಲ. ನೋಡಿ ನಿಂಗೆ ಏನಾರು ಹಂಗೆ ಅನಿಸ್ತಂದ್ರೆ ಹೇಳು, ನಮ್ಗೆ ಗೊತ್ತಿರೋರು ಒಂದಿಷ್ಟು ಜನ ಅದಾರ, ತೋರ್ಸು. ಸರಿನಪ್ಪ, ಹೇಳ್ತೀನಿ ತಗೋ. ಸರಿನಪ್ಪ, ನಾ ಬರ್ತೀನಿ. ಯಾರು ಇದ್ರು ಹೇಳಿ ಲಾವಣಿ ಮಾಡೋರು, ನಾನು ಬಂದು ಲಾವಣಿ ಹಾಕಿ ಕೊಡ್ತೀನಿ. ಹೇಳ್ತೀನಿ ತಗೋರಪ್ಪ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.